ಸರ್ ಈ ಕಡೆ ಇಲ್ಲೇ ಸರ್ ಗಾಡಿ ಇಲ್ಲೇ ಇದೆ ಈಗ ಅಲ್ಲಿ ಬಂದಲ್ಲ ಅಲ್ಲಿ ಹೋಗಿ ಹಾದಿ ಈ ಕಡೆ ಸರ್ ಮಾಧವ್ ಸರ್ ನಾಳೆ ಉತ್ತರ ಕರ್ನಾಟಕ ಚರ್ಚೆ ಬಗ್ಗೆ ಏನು ಅವ್ರು ಮಾತಾಡಿದಾರೆ ಸರ್ ಒಂಚೂರು ಮುಂದೆ ಬಂದ್ರಿ ಪ್ಲೀಸ್ ಸರ್ ಆಡಿಯೋ ಬರಲ್ಲ ಸ್ವಲ್ಪ ಮುಂದೆ ಬಂದ್ಬಿಡ್ಲ ಅವ ಒಳಗ ಬಂದ್ಬಿಡ್ತಾನ್ರ ಲೈವ್ ಸರ್ ಸಿಎಂ ಅವ್ರು ಭೇಟಿ ಆದ್ರೆ ಏನು ಚರ್ಚೆ ಆಯ್ತು ಸರ್ ಪ್ರಮುಖವಾಗಿ ಏನು ಚರ್ಚೆ ಸರ್ ಇಲ್ಲಿ ಸಿಎಂ ಅವ್ರ ಜೊತೆಗೆ ಏನು ಚರ್ಚೆ ಆಯ್ತು ಸರ್ ಏನು ಪ್ರಮುಖ ಈಗ ನಾಳೆ ಸರ್ ಈ ಕಡೆ ಕ್ಯಾಮ್ರಾ ಕ್ವಶನ್ ಅವರನ್ನು ಮುಂದೆ ಹಾಕಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಣ ಅಂತ ಸಲಹೆ ಕೊಟ್ಟಿದ್ದಾರೆ. ಅದೇ ಥರ ಸರ್ ಬಿಜೆಪಿ ಅವ್ರು ನಾಳೆ ಹೋರಾಟ ಮಾಡ್ತಾ ಇದ್ದಾರೆ ಸರ್ ರೈತರನ್ನ 25,000 ಜನ ಸೇರಿಸ್ಕೊಂಡು ಸರ್ಕಾರ ರೈತ ವಿರೋಧಿ ಅಂತ ಹೇಳಿ ನಾಳೆ ಹೋರಾಟ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್ ನಾಳೆ. ಈ ಹೋರಾಟದ ಧ್ವನಿಯನ್ನು ಕೇಂದ್ರ ಸರ್ಕಾರ ತಲುಪಿಸಿದ್ರೆ ಅವ್ರು ಏನು ಮಾಡಬೇಕು ಕೇಂದ್ರದವರು ಅಂತ ಹೇಳಿ ಸಂತೋಷ. ಸರ್ ಇನ್ನೊಂದು ಸರ್ ಕಾಂಗ್ರೆಸ್ ಪಕ್ಷದಲ್ಲಿ ಗೊಂದಲ ಮುಂದುವರೆದಿರುವಂಥದ್ದು ಸರ್ ಅದರಲ್ಲೂ ಕೂಡ ಯತೀಂದ್ರ ಸಿದ್ದರಾಮಯ್ಯ ಅವರು ನಮ್ಮ ತಂದೆಯವರೇ 5 ವರ್ಷ CM ಆಗಿ ಮುಂದುವರಿತಾರಂತ ಇವತ್ತು ಮತ್ತೆ ಹೇಳಿರುವಂಥದ್ದು ಕಾಂಗ್ರೆಸ್ಸಲ್ಲಿ ಯಾವುದೂ ಗೊಂದಲ ಇಲ್ಲ ಸರ್ ಎಲ್ಲೋ ಹೈಕಮಾಂಡ್ ಮಲಾಮ್ ಹಚ್ಚಕ್ಕೆ ಮುಂದಾಗಿತ್ತು ಸರ್ ಮತ್ತೆ ಯತೀಂದ್ರ ಅವ್ರ ಹೇಳಿಕೆ ಗೊಂದಲ ಸೃಷ್ಟಿ ಮಾಡಿದೆ ಅಂತ ಸರ್. ಯಾವ ಗೊಂದಲ ಇಲ್ಲ ಬಿಡ್ರಿ. CM ಬದಲಾವಣೆ ಯಾವಾಗ ಅಂತ ಗೊಂದಲ ಇಲ್ಲ ನಡೆಯಪ್ಪ. ಉತ್ತರ ಕರ್ನಾಟಕ ಚರ್ಚೆ ನಡೀತಾ ಇದೆ. ಸರ್ ನಮ್ಮ ಸಾರಿ ಕೂಡ ಎಲ್ಲ ಚರ್ಚೆಗೆ ಬರುತ್ತೆ ಮತ್ತೆ ಅದು ತಣ್ಣಗೆ ಆಗುತ್ತೆ. ಈ ಬಾರಿ ಏನಾದರೂ ಅದಕ್ಕೆ ನಾವು ಕೂಡ ಒತ್ತಡ ಆಗ್ತಾ ಇದ್ದೀವಿ ಸರ್ಕಾರ ಮೇಲೆ CM ಮೇಲೆ. ಅವರು ಮತ್ತು ಚಿಕ್ಕೋಡಿ ಎರಡೂ ಆಗಬೇಕಂತ ಇವತ್ತಿನ ಗೋಕಾಕ್ ಜಿಲ್ಲಾ ಹೋರಾಟ ಸಮಿತಿಯಲ್ಲಿ ಡಿಮಾಂಡ್ ಮಾಡಿದ್ವಿ. ಸೊ ಅವರು ಫಸ್ಟ್ ಟೈಮು ಜಿಲ್ಲಾ ಶಾಸಕರನ್ನ ಕರೆದು ಅಂತಿದ್ದಾರೆ. ಅವ್ರದ್ದು ಅಭಿಪ್ರಾಯ ಪಡೆಯೋಣ MLC MP ಅವ್ರದ್ದು ಅಭಿಪ್ರಾಯ ಪಡೆದ ನಾನು ಅಂತಿಮ ನಿರ್ಣಯ ಮಾಡೋಣ. ಇವತ್ತು ನೀವಕ್ಕೆ ಭರವಸೆ ಯಾವಾಗೇನಾದರೂ ಸಭೆ ಕರೀತೀರಿ ಸರ್? ಯಾವಾಗ ಸಭೆ ಆಗುತ್ತೆ? ಈ ಸಭೆ ಮಾಡ್ತೀವಿ ಅಂತ ಹೇಳ್ತಾರೆ ಸರ್. ಅಲ್ಲ ಸಭೆ ಮಾಡ್ತೈತಿ, ಹಿಂದೆ ಯಾವಾಗ ಹೇಳಿಲ್ಲ. ಫಸ್ಟ್ ಟೈಮ್ ಸಭೆ ಆಗ್ತಾ ಇದೆ. ಶಾಸಕರ ಸಭೆ ಆಗೋದು ಇದು ಫಸ್ಟ್ ಟೈಮು. ಮನವಿ ಕೊಟ್ಟಿದ್ರು, ಹೋರಾಟ ಆಗ್ತಾಯಿತ್ತು, ಪ್ರತಿಭಟನೆ ಆಗ್ತಾಯಿತ್ತು. ಶಾಸಕರ ಸಭೆ ಯಾವಾಗೆಲ್ಲ ಈ ಸಾರಿ ಅಧಿವೇಶನದಲ್ಲಿ ಮಾಡ್ತಾ ಹೇಳ್ತಾರೆ ಸರ್. ನೀವು ಯಾವ್ಯಾವ ಜಿಲ್ಲೆಗಳು ಆಗ್ಬೇಕಂತೇಳಿ ಮನೆ ಮೂರು ಇದೆ ಎರಡೂ ಇದೆ. ಅಂದರೆ ಚಿಕ್ಕೋಡಿ ಮತ್ತು ಗೋಕಾಕ್. ಒಂದು ಕಡೆ ಅಥಣಿ, ಮತ್ತೊಂದು ಕಡೆ ಬೈಲು ಅದು ಯಾವುದೂ ಆಗಲಿಕ್ಕೆ ಕಷ್ಟದ ಕೆಲಸ. ಯಾಕಂದ್ರೆ ಮುಂಚೆ ಇವೆಲ್ಲ ಶಿಫಾರಸು ಆಗಿತ್ತು. ಇತ್ತು ಭೌಗೋಳಿಕ ಹಿನ್ನೆಲೆ ಇದೆ.
ಆರ್ಥಿಕ ಹಿನ್ನೆಲೆ ಎಲ್ಲ ಸೌಲಭ್ಯಗಳ ಆಧಾರದ ಮೇಲೆ ಸುಮಾರು 20 ವರ್ಷಗಳಿಂದ ರೆಕಮೆಂಡ್ ಆಗಿದಂಥ ಇವು ಜಿಲ್ಲೆಗಳು. ಸಿಎಂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗಲೇ ಈ ಬೇಡಿಕೆ ಈಡೇರುತ್ತಾ? ನಾನು ನೋಡೋಣ, ಆದಷ್ಟು ಬೇಗ ಇತ್ಯರ್ಥ ಮಾಡಲಿಕ್ಕೆ ಹೇಳಿದ್ದೀವಿ. ಆದರೆ ಒಳ್ಳೆಯದು, ವಿಭಜನೆ ಆಗೋದು ಒಳ್ಳೆಯದು. ಓಕೆ, ಸರ್ ನಾಳೆ BJP ಅವರು ಪ್ರತಿಭಟನೆ ಮಾಡ್ತಿದ್ದಾರೆ ಸರ್. ಮಾಡಲಿಕ್ಕೇನು ಅದೇನೆ, ಅವರು ರೈತರ ಪರವಾಗಿ ಮಾಡ್ತಿದ್ದಾರೆ, ಮಾಡಲಿ. ಆದರೆ ಅದ್ರಲ್ಲಿ ರಾಜಕೀಯ ಮಿಕ್ಸ್ ಆಗಬಾರ್ದು. ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ಲಿಕ್ಕೆ ಹೋರಾಟ ಮಾಡಿ ನಮ್ಮ ಸಪೋರ್ಟ್ ಇದ್ದೇ ಇರ್ತದೆ. ನ್ಯಾಯಸಮ್ಮತವಾಗಿರಬೇಕು. ನಂಬಿಕೆಗಳ ಜೊತೆ ಕೇಂದ್ರದ ಕೂಡ ಅದರಲ್ಲಿ ಪಾತ್ರ ಇದೆ. BJP ನಮ್ಮ ನಟ ತೋರಿಸ್ತಾರೆ ಅವರು, ಅವ್ರ ಸರ್ಕಾರದ ಕೂಡ ಅದರಲ್ಲಿ ಪಾತ್ರ ಭಾಳಷ್ಟು ಇದೆ. ಸೊ ಅವರು ಕೂಡ ಅದನ್ನ ಜವಾಬ್ದಾರಿ ಹೊರಬೇಕು, ಹೊತ್ಕೋಬೇಕು. ಅವರು ನಮ್ಮ ರಕ್ಷಣೆ ಕೇಂದ್ರ ಸರ್ಕಾರ ಬರುವಂಥ ಪ್ರಯತ್ನ ಮಾಡಬೇಕು. ಸರ್ ಇನ್ನೊಂದು ಸರ್ ಮತ್ತೆ ಟಿಪ್ಪು ಸುಲ್ತಾನ್ ಜಯಂತಿ ಏನು ಬ್ಯಾನ್ ಆಗಿತ್ತು ಸರ್, ಅದನ್ನು ಆಚರಣೆ ಮಾಡಬೇಕಂತ ಹೇಳಿ ಸರ್ ನಾಳೆ ಒಂದು ಪ್ರಶ್ನೆ ಇರೋದು ಸರ್. ನಾಳೆ ಅವ್ರವ್ರು ಮಾಡಲಿಕ್ಕೆ ಸ್ವತಂತ್ರವಾಗಿ ಹಕ್ಕಿದೆ. ಸರ್ಕಾರ ಮಾಡಲಿಕ್ಕೆ ಕೆಲವು ನಿರ್ಬಂಧಗಳನ್ನು ಈ ರೀತಿಯೇ ಇರಬೇಕಲ್ಲ, ಆ ರೀತಿಯಲ್ಲಿ ಮಾಡ್ತಾರೆ. ಸೊ ಖಾಸಗಿಯಾಗಿ ಮಾಡಿದ್ರೆ ನಾವೇನು ಮಾಡಲಿಕ್ಕಾಗಲ್ಲ, ಅದು ಅವರವರ ಇಷ್ಟ. ಸರ್ ಪ್ರತಿ ಸಾರಿ ಹೇಳಿ ಸರ್ ಪ್ರತಿ ಸಾರಿ ಅಧಿವೇಶನ ಈ ಕನ್ನಡ ರಾಜ್ಯೋತ್ಸವ ನಡೆದಾಗ ರಮೇಶ್ನವರು ಕಿತಾಪತಿ ಮಾಡೋ ಕೆಲಸ ಮುಂದುವರಿತಾ ಇದೆ. ಮಾಡ್ತಾರೆ, ಅದಕ್ಕೆ ಶಾಶ್ವತವಾಗಿ ನಿರ್ಬಂಧ ಮಾಡುವಂಥ ಪ್ರಯತ್ನ ಆಗುತ್ತೆ. ಯಾಕಂದ್ರೆ ನೀವು ಹೇಳಿದಕ್ಕೆ ಪ್ರತಿ ಸಾರಿ ಬಂದೇ ಬರ್ತೈತೆ, ಕೇಸ್ ಹಾಕ್ತೀವಿ ನಾವು, ನ್ಯಾಯಾಲಯಕ್ಕೆ ಹೋಗ್ತದೆ. ಬರೀ FIRಗೆ ಸೀಮಿತ ಆಗಿದೆ ನಮ್ಮದು. ಅದೇನೋ ಒಂದು ಆಗ್ಬೇಕಂತ ನಮ್ಮದು ಒಂದು ಆಸೆ ಇದೆ. ಆ ನಿಟ್ಟಿನಲ್ಲಿ ಏನಾದರೂ CM ಗಮನಕ್ಕೆ ತಂದು ತರುವಂಥ ಪ್ರಯತ್ನ ಮಾಡ್ತೀವಿ ಶಾಶ್ವತವಾಗಿ. ಅದು ಎಲ್ಲರ ಸಮಸ್ಯೆ ಆಗಿ ಸುಮ್ಮನೆ ಗೊಂದಲ ಆಗ್ಬೇಕು. ಇಲ್ಲೇ ಇದ್ದು ನಾಡದ್ರೋಹಿ ಘೋಷಣೆ ಕೂಗ್ತಾರೆ, ಆದರೂ ಕೂಡ ಏನು ಕ್ರಮ ಆಗ್ತಿಲ್ಲ ಸರ್. ಇಲ್ಲ, ಅದ್ರ ಬಗ್ಗೆ ನೀವು ಹೇಳ್ದಂಗೆ ಸರ್ಕಾರದ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡ್ತೀವಿ ಶಾಶ್ವತವಾಗಿ. ಅದೇನು ಪ್ರಯತ್ನ ಆಗ್ಬೇಕು, ಅದು ನಿಲ್ಲುವಂಥದ್ದು. ಓಕೆ,